ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನ್ ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸಾಕಷ್ಟು ಸ್ಟೂಡೆಂಟ್ಸ್ ಇವತ್ತು ಮಧ್ಯಾಹ್ನದಿಂದ ಆಪ್ಷನ್ ಎಂಟ್ರಿ ಲಿಂಕ್ ಎಕ್ಸ್ಟೆಂಡ್ ಬಗ್ಗೆ ಅಪ್ಡೇಟ್ ಅನ್ನ ಕೇಳ್ತಿದ್ದೀರಾ. ಆಪ್ಷನ್ ಎಂಟ್ರಿ ಲಿಂಕ್ ಎಕ್ಸ್ಟೆಂಡ್ ಅಂತ ಹೇಳ್ಬಿಟ್ಟು. ಸೊ ಈಗ ನಾವು ನೋಡೋದಾದ್ರೆ ವೆಬ್ಸೈಟ್ ಲಾಗಿನ್ ಆಗ್ಬಿಟ್ಟು ನೋಡೋದಾದ್ರೆ ಈಗ ಎಕ್ಸಾಕ್ಟ್ ಟೈಮ್ ಬಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಿರುವಂತಹ ಟೈಮ್ ಬಂದ್ಬಿಟ್ಟು 4:45 ಏನೋ ಆಗಿದೆ. ಸೊ ಈ ಟೈಮಿಗೆ ನೀವು ನೋಡೋದಾದ್ರೆ ಈಗಾಗ್ಲೇ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನುವಂಥದ್ದು ಕ್ಲೋಸ್ ಆಗಿದೆ. ಓಕೆನಾ? ಸೊ ಕ್ಲೋಸ್ ಆಗಿದೆ ಅಂತ ಅಂದ್ರೆ ಈಗ ನೀವು ಯಾವಾಗ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡ್ತೀರಾ ಅಲ್ಲಿ ನೋಡಿದ್ರೆ ನಿಮ್ಗೆ ಮತ್ತೆ ₹750 ಫೀಸ್ ಪೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಆದ್ರೆ ತೋರಿಸಿರುವಂತದ್ದು. ಸೊ ಇದರ ಅರ್ಥ ಏನು ಅಂತ ಅಂದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ಆದ್ರೆ ಕ್ಲೋಸ್ ಆಗಿದೆ ಅಂತಾನೆ. ನೀವು ಅಬ್ಸರ್ವ್ ಮಾಡೋದಾದ್ರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗಿದ್ದ ಆದ್ಮೇಲೆ ಆಗ್ಲಿ ಅಥವಾ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗಿದ್ದ ಆದ್ಮೇಲೆ ಆಗ್ಲಿ, ನೀವು ಯಾವಾಗ ರಿಸಲ್ಟ್ ಅನ್ನ ಚೆಕ್ ಮಾಡೋದಕ್ಕೆ ಹೋಗ್ತೀರಾ, ರಿಸಲ್ಟ್ ಚೆಕ್ ಮಾಡ್ಕೊಂಡಾಗ ಅಲ್ಲಿ ನೀವೇನಾದ್ರೂ ಆಪ್ಷನ್ ಎಂಟ್ರಿ ಕಡೆ ಏನಾದ್ರೂ ಗಮನ ಕೊಟ್ಟಿದ್ರೆ ನಿಮಗೆ ಗೊತ್ತಿರುತ್ತೆ ಅಲ್ಲಿ ಬಂದ್ಬಿಟ್ಟು ₹750 ಫೀಸ್ ಅನ್ನ ಪೇ ಮಾಡ್ಬೇಕು ಅಂತ ತೋರಿಸ್ತಾ ಇರುತ್ತೆ. ಸೊ ಅಲ್ಲಿ ₹750 ಫೀಸ್ ಅನ್ನ ಪೇ ಮಾಡ್ಬೇಕು ಅಂತ ತೋರಿಸ್ತಾ ಇದೆ ಅಂತ ಅಂದ್ರೆ ಆಪ್ಷನ್ ಎಂಟ್ರಿ ಲಿಂಕ್ ಆದ್ರೆ ಕ್ಲೋಸ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ನೀವು ಮತ್ತೆ ಫೀಸ್ ಅನ್ನ ಪೇ ಮಾಡ್ಬೇಕೇನೋ, ನಾನು ಎಲ್ಲಿ ₹750 ಅನ್ನ ಪೇ ಮಾಡ್ಬೇಕು ಏನೋ ಅಂತ ಹೇಳ್ಬಿಟ್ಟು ಯಾರನ್ನು ಸಹ ಕೇಳೋದಕ್ಕೆ ಹೋಗ್ಬಿಡಿ. ಯಾಕಂತ ಅಂದ್ರೆ ಇಲ್ಲಿ ನಿಮ್ಗೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಬಂದ್ಬಿಟ್ಟು ಕೆಇ ಅವರು ಇವತ್ತು ಏನೊಂದು ಡೇಟ್ ಅನ್ನ ಹೇಳಿದ್ರು ಆ ಒಂದು ಡೇಟಿಗೆ ಬಂದ್ಬಿಟ್ಟು ಆ ಒಂದು ಟೈಮಿಗೆ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಲಿಂಕ್ ಅನ್ನಾದ್ರೆ ಕ್ಲೋಸ್ ಮಾಡಿರುವಂತದ್ದು. ಸೊ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ನೀವು ಆಪ್ಷನ್ ಎಂಟ್ರಿ ಲಿಂಕ್ ಎಕ್ಸ್ಟೆಂಡ್ ಅಪ್ಡೇಟ್ ಅಂತ ನೀವು ಕೇಳ್ತಿದ್ದೀರಾ. ಸೊ ಈಗ ನೀವು ನೋಡೋದಾದ್ರೆ ಇದುವರೆಗೂ ಯಾವುದೇ ತರಹದ ಎಕ್ಸ್ಟೆಂಡ್ ಆದ್ರೆ ಮಾಡಿಲ್ಲ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ. ಯಾಕೆ ಅನ್ನುವಂಥದ್ದು ನನಗೆ ಅರ್ಥ ಆಗ್ತಿಲ್ಲ. ಯಾಕಂತ ಅಂದ್ರೆ ಈಗ ನಾನು ಈಗಾಗ್ಲೇ ನಾನು ಹೇಳಿದ್ದೆ ನಿಮ್ಗೆ ಈ ಒಂದು ಥರ್ಡ್ ರೌಂಡ್ ಬಂದ್ಬಿಟ್ಟು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತಾರ ಅಂತ ಹೇಳ್ಬಿಟ್ಟು. ಸೊ ನೀವ್ ಯಾರೆಲ್ಲ ವಿಡಿಯೋ ನೋಡಿದ್ರೇನೋ ನನಗೆ ಗೊತ್ತಿಲ್ಲ. 2 days ಟೈಮ್ ಏನ್ ಕೊಟ್ಟಿದ್ರು ಆಪ್ಷನ್ ಎಂಟ್ರಿ ಅನ್ನ ಮಾಡೋದಕ್ಕೆ 2 days ಟೈಮ್ ಕೊಟ್ಟಾಗ ಎಷ್ಟು ಬೇಕೋ ಅಷ್ಟು ಚೇಂಜಸ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳಿದೆ. ಜೊತೆಗೆ ಏನು ಅಂತ ಅಂದ್ರೆ ಒಂದಂತೂ ಪಕ್ಕ ವೆಬ್ಸೈಟ್ ಅನ್ನೋದು ಕರೆಕ್ಟ್ ಆಗಿ ವರ್ಕ್ ಆಯ್ತು ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಹೋದ್ರೆ. ಬಟ್ ಇಲ್ಲಿ ಕಾಶನ್ ಡೆಪಾಸಿಟ್ ಪೇ ಮಾಡುವಂತ ಸ್ಟೂಡೆಂಟ್ಸ್ ಯಾರಿದ್ರು ಅವರು ಒಂದಿಷ್ಟು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದಾರಂತೆ. ನನ್ನ ಅಕೌಂಟ್ ಇಂದ ಮನಿ ಕಟ್ ಆಗಿದೆ, ಅಲ್ಲಿ ನೋಡಿದ್ರೆ ನನಗೆ ಅಮೌಂಟ್ ಸಕ್ಸಸ್ ಆಗಿ ತೋರಿಸಿಲ್ಲ, ನನ್ನಿಂದ ಆಪ್ಷನ್ ಎಂಟ್ರಿ ಮಾಡಕ್ ಆಗ್ತಿಲ್ಲ, ನನ್ನ ಕಾಶನ್ ಡೆಪಾಸಿಟ್ ಪೇ ಆಗ್ತಿಲ್ಲ, ಮತ್ತೊಂದು ರೀಸನ್ಸ್ ಅನ್ನ ಕೊಡ್ತಿದಾರೆ. ಬಟ್ ಇವು ಎಲ್ಲಾ ಒಂದು ರೀಸನ್ಸ್ ಈಗಾಗ್ಲೇ ಕೆಇ ಗೊತ್ತಾಗಿದೆಯೇನೋ ನನಗೆ ಗೊತ್ತಿಲ್ಲ. ಬಟ್ ಕೆಇ ಅವರಂತೂ ಇದುವರೆಗೂ ಸಹ ನಾನು ವಿಡಿಯೋ ಮಾಡ್ತಿರುವಂತ ಟೈಮಿಗೆ ಅಂತೂ ಒಂದು ಎಕ್ಸ್ಟೆಂಡ್ ಆದ್ರೆ ಮಾಡಿಲ್ಲ. ಈಗ ನೀವು ಕೆಇ ಕಡೆಯಿಂದ 2 ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಒಂದು ಅಪ್ಡೇಟ್ ಬಂದ್ಬಿಟ್ಟು ಇನ್ ಕೇಸ್ ಏನಾದ್ರೂ ಎಕ್ಸ್ಟೆಂಡ್ ಮಾಡಿದ್ರು 1 or 2 days ಇಲ್ಲ ಅಂತ ಅಂದ್ರೆ ನಾಳೆವರೆಗೂ ಏನಾದ್ರು ಎಕ್ಸ್ಟೆಂಡ್ ಮಾಡಿದ್ರು ಅಂತಂದ್ರೆ ಅದರ ರಿಲೇಟೆಡ್ ಅಪ್ಡೇಟ್ ಅನ್ನ ಪಡ್ಕೋತೀರಾ. ಇಲ್ಲ ಎಕ್ಸ್ಟೆಂಡ್ ಮಾಡಿಲ್ಲ, ಇವತ್ತು ಮಧ್ಯಾಹ್ನ ಏನ್ ಆಪ್ಷನ್ ಎಂಟ್ರಿ ಲಿಂಕ್ ಕ್ಲೋಸ್ ಆಗಿದೆ ಅದೇ ಬಂದ್ಬಿಟ್ಟು ಫೈನಲ್ ಅಂತ ಅಂದ್ರೆ ನಿಮಗೆ ಡೆಫಿನೆಟ್ಲಿ 10ನೇ ತಾರೀಕು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಥರ್ಡ್ ರೌಂಡ್ 11ನೇ ತಾರೀಕು ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಯಾವುದೇ ತರಹದ ಚೇಂಜಸ್ ಆದ್ರೆ ಇರೋದಿಲ್ಲ. ಇನ್ ಕೇಸ್ ಆಗಿ ಏನಾದ್ರೂ ಸಹ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಎಕ್ಸ್ಟೆಂಡ್ ಮಾಡಿದ್ರು ಅಂತ ಅಂದ್ರೆ ಅವಾಗ ಯಾವಾಗ ಕ್ಲೋಸ್ ಆಗುತ್ತೋ ಅಲ್ಲಿಂದ ನೆಕ್ಸ್ಟ್ 3 days ಗೆ ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಸದ್ಯದ ಮಟ್ಟಿಗಿರುವಂತಹ ಅಪ್ಡೇಟ್ಸ್ ಪ್ರಕಾರ ನಾನು ನಿಮ್ಗೆ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಡ್ತಾ ಇರುವಂತದ್ದು. ಬಟ್ ನೀವು ಸ್ಟೂಡೆಂಟ್ಸ್ ಆಪ್ಷನ್ ಎಂಟ್ರಿ ಎಲ್ಲರೂ ಮಾಡಿದ್ರ ಅಂತ ನಾನು ಅನ್ಕೊಂಡಿದೀನಿ. ಬಟ್ ಇಲ್ಲಿ ಕಾಶನ್ ಡೆಪಾಸಿಟ್ ಪೇ ಮಾಡುವಂತ ಸ್ಟೂಡೆಂಟ್ಸ್ ನಾನು ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡಿದೀನಿ. ಸರ್ ಎಕ್ಸ್ಟೆಂಡ್ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಅನ್ನ ಮಾಡ್ತಿದ್ದೀರಾ. ಈ ಒಂದು ವಿಚಾರ ಕೆಇಗೆ ಈಗಾಗಲೇ ಸಹ ತಲುಪಿದ್ರೆ ಕೆಇ ಅವರು ಎಕ್ಸ್ಟೆಂಡ್ ಅನ್ನ ಮಾಡ್ತಾರೆ. ಬಟ್ ಇಲ್ಲಿ ಕೆಇ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ರೆ ನಾನು ಈಗಾಗಲೇ ಸಾಕಷ್ಟು ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ AICTE ಅವರು ಟೆಕ್ನಿಕಲ್ ಎಜುಕೇಶನ್ ಬೋರ್ಡ್ ಕಡೆಯಿಂದ ಏನಿರ್ತಾರ ಇವ್ರು ಬಂದ್ಬಿಟ್ಟು ಇದೇ ತಿಂಗಳು 10ನೇ ತಾರೀಕು ಒಳಗಡೆ ಥರ್ಡ್ ರೌಂಡ್ ಸಹ ಕಂಪ್ಲೀಟ್ ಆಗ್ಬೇಕು ಅಂತ ಹೇಳಿದಾರಂತೆ. ಬಟ್ ಕೆಇ ಅವರು ಒಂದು ರಿಕ್ವೆಸ್ಟ್ ಲೆಟರ್ ಅನ್ನ ಅವ್ರಿಗೆ ಕಳಿಸಿರುವಂತದ್ದು ಇನ್ನೂ ಒಂದು 5 days ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು. ಬಟ್ ಆ ರಿಕ್ವೆಸ್ಟ್ ಲೆಟರ್ ಅಕ್ಸೆಪ್ಟ್ ಮಾಡಿದ್ರು ಇಲ್ಲ ಅಂತಂದ್ರೆ ಏನು ಅಂತ ನಮಗೆ ಯಾವುದೇ ತರಹದ ಅಪ್ಡೇಟ್ಸ್ ಆದ್ರೆ ಬರ್ತಾ ಇಲ್ಲ. ಇದು ನೆಕ್ಸ್ಟ್ ಕೆಇ ಕಡೆಯಿಂದ ಅಪ್ಕಮಿಂಗ್ ಬರುವಂತಹ ಅಪ್ಡೇಟ್ಸ್ ತುಂಬಾ ಮ್ಯಾಟರ್ ಆದ್ರೆ ಆಗುತ್ತೆ. ಸೊ ನಾನು ಹೇಳ್ದಂಗೆ ನಿಮ್ಗೆ 2 ಅಪ್ಡೇಟ್ಸ್ ಬರುತ್ತೆ. ಇನ್ ಕೇಸ್ ಆಗಿ ಏನಾದ್ರು ಎಕ್ಸ್ಟೆಂಡ್ ಆದ್ರೆ ಎಕ್ಸ್ಟೆಂಡ್ ಅಪ್ಡೇಟ್ ಬರುತ್ತೆ. ಇಲ್ಲ ಅಂತ ಅಂದ್ರೆ ನಿಮಗೆ ಕೊಟ್ಟಿರುವಂತಹ ಸ್ಕೆಡ್ಯೂಲ್ ಅಲ್ಲಿ ಯಾವುದೇ ತರಹದ ಅಂದ್ರೆ ನಿಮ್ಗೆ ಒಂದು ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗ್ಲಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಆಗ್ಲಿ ಯಾವುದೇ ತರಹದ ಡೇಟ್ ಅನ್ನ ಮೆನ್ಷನ್ ಮಾಡಿಲ್ಲ. ಆ ಒಂದು ಡೇಟ್ಸ್ ಅನ್ನ ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಏನಾದ್ರೂ ಇವತ್ತು ಎಕ್ಸ್ಟೆಂಡ್ ಮಾಡಿಲ್ಲ ಅಂತ ಅಂದ್ರೆ ಓಕೆನಾ. ಅಂಡ್ ಸ್ಟೂಡೆಂಟ್ಸ್ ನಾನು ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ರೆ ಈಗ ನೆಕ್ಸ್ಟ್ ಥರ್ಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಯಾವ ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಆ ಸೀಟಿಗೆ ನೀವು ಅಡ್ಮಿಷನ್ ತಗೊಳ್ಳೇಬೇಕಲ್ವಾ. ಆದಷ್ಟು ಪ್ರತಿಯೊಬ್ಬರು ಸಹ ಅಡ್ಮಿಷನ್ ಅನ್ನ ತಗೊಳ್ಳಿ. ಯಾಕಂತಂದ್ರೆ ನೀವು ಕಟ್ಟಿರುವಂತಹ ಕಾಶನ್ ಡೆಪಾಸಿಟ್ ಆಗ್ಲಿ ಅಥವಾ ನೀವು ಕಟ್ಟಿರುವಂತಹ ಅಮೌಂಟ್ ಆಗ್ಲಿ ನಿಮಗೆ ರಿಫಂಡ್ ಆಗೋದಿಲ್ಲ. ಜೊತೆಗೆ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಆಗುವಂತ ಕೋರ್ಸ್ ಫೀಸ್ ಏನಿರುತ್ತೋ ಅದರ ಪೆನಾಲ್ಟಿ ಪೇ ಮಾಡಬೇಕು. ಇನ್ನೊಂದು ಅಂತ ಕಂಡೀಷನ್ಸ್ ಇರುವಂತದ್ದು. ಓಕೆನಾ. ಅಂಡ್ ಸ್ಟೂಡೆಂಟ್ಸ್ ನೀವು ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರು ಕನ್ಫರ್ಮೇಶನ್ ಅನ್ನ ಕೊಡಿ. ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಏನ್ ಕೊಟ್ಟಿದ್ರು ಥರ್ಡ್ ರೌಂಡ್ ಇದಕ್ಕೆ ಆನ್ ಟೈಮ್ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಕ್ ಆಗಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು, ನೀವೇನಾದ್ರೂ ಎಕ್ಸ್ಟೆಂಡ್ ಆಗ್ಬೇಕು ಅಂತ ನಿಮಗೆ ಅನಿಸ್ತಿದ್ಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಅನ್ನ ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.